ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡ್ತೀವಿ. ನಾವು ಹೊರಟಿದ್ದು ದುಬೈ ಹಿಲ್ಸ್ ಮಾಲ್ಗೆ. ಇದು ನಮ್ಮ ಮನೆಯಿಂದ ಹತ್ತಿರ ಇರೋದ್ರಿಂದ ಈಸಿ ಟು ಎಕ್ಸಿಟ್ ಇದೆ. ಹಾಗಾಗಿ ಜಾಸ್ತಿ ಇದೇ ಮಾಲ್ಗೆ ನಾವು ಹೋಗ್ತೀವಿ. ಬೇರೆ ಮಾಲ್ನ ಕಂಪೇರ್ ಮಾಡಿದ್ರೆ ಈ ಮಾಲಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಮತ್ತು ಎಲ್ಲ ಬ್ರ್ಯಾಂಡ್ಸ್ಗಳು ಇಲ್ಲಿ ಸಿಗುತ್ತೆ. ಹಾಗಾಗಿ ಈಸಿಯಾಗಿ ಶಾಪಿಂಗ್ ಮಾಡ್ಬೋದಲ್ಲ ಅಂತ ಇದೇ ಮಾಲ್ಗೆ ಆಲ್ವೇಸ್ ನಾವು ಹೋಗೋದು. ಈಗ ಜನವರಿ ಆಗಿರೋದ್ರಿಂದ ಎಲ್ಲ ಕಡೆ ಆಫರ್ಸ್ನೂ ಹಾಕಿದರು. ನನಗೆ ಸ್ವಲ್ಪ ಸೆಂಟ್ರ್ ಪಾಯಿಂಟ್ಗೆ ಹೋಗೋದಿತ್ತು, ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ನಾವು ಹೋಗಿದ್ದು ಸೆಂಟ್ರ್ ಪಾಯಿಂಟ್ಗೆ. Requesting splash and charge to membership counter, please. Splash and charge to membership counter. ಎಲ್ಲ ಬ್ರ್ಯಾಂಡ್ ಮೇಕಪ್ ಪ್ರಾಡಕ್ಟ್ಸ್ಗಳ ಮೇಲೂ ಆಫರ್ ಇತ್ತು. 25% ಆಫರ್ ಇತ್ತು. ಸೊ ನನಗೊಂದು ಲಿಪ್ಸ್ಟಿಕ್ ತೊಗೊಳ್ಳೋದಿತ್ತು, ಹಾಗಾಗಿ ನಾನು ಅಲ್ಲಿ ಕೂಡ ಹೋಗಿದ್ದೆ. ನಾನು ಏನೇನು ತೊಗೊಂಡೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಹಾಗೆ ಶಾಪಿಂಗ್ ಮುಗಿಸಿ ಮನೆಗೆ ಬಂದ್ವಿ. ಮಧ್ಯಾಹ್ನ ಅಡುಗೆ ಮಾಡೋದಿತ್ತು. ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ, ಬನ್ನಿ. ಒಂದು ಕುಕ್ಕರ್ಗೆ ಒಂದು 3 to 4 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಪನ್ನೀರನ್ನ ಹಾಕಿ ಪನ್ನೀರ್ ಕಲರ್ ಚೇಂಜ್ ಆಗೋ ತನಕ ಅದನ್ನು ಫ್ರೈ ಮಾಡಿ. ಪನ್ನೀರ್ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಏನಾಗಬೇಕಾಗಿಲ್ಲ. ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಹಾಗೆ ಅದೇ ಕುಕ್ಕರ್ಗೆ ಚಕ್ಕೆ, ಲವಂಗ, ಯಾಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಆನಿಯನ್ ಹಾಕಿ ಆನಿಯನ್ ಗೋಲ್ಡ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಅದಕ್ಕೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ 2ರಿಂದ 3 ಕಟ್ ಮಾಡಿರೋ ಗ್ರೀನ್ ಚಿಲ್ಲಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು. ಅದಕ್ಕೆ ತರಕಾರಿ, ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದೆಯೋ ಅದು ತಗೊಳ್ಳಿ. ಇಷ್ಟು ತರಕಾರಿ ಮಾತ್ರ ನನ್ನ ಹತ್ರ ಇತ್ತು, ಅದಕ್ಕೆ ಅಷ್ಟೇ ಹಾಕ್ತಿದ್ದೀನಿ. ಇದಕ್ಕೆ ಕಟ್ ಮಾಡಿರೋ ತರಕಾರಿಗಳನ್ನ ಹಾಕ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡಿ. ಇದಕ್ಕೇನೆ ಫ್ರೈ ಮಾಡಿ ತೆಗೆದಿಟ್ಟಿರೋ ಪನ್ನೀರನ್ನ ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಕೊಡಿ. ಇದಕ್ಕೆ 2ರಿಂದ 3 ಸ್ಪೂನ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ. ಈ ಮೊಸರು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಬಿರಿಯಾನಿಗೆ. ಎರಡರಿಂದ 3 ನಿಮಿಷ ಅದನ್ನು ಬಿಟ್ಟರೆ ಸಾಕು. ಅದು ತರಕಾರಿಗಳ ಜೊತೆ ಮಿಕ್ಸ್ ಆಗಿ ಬ್ಲೆಂಡ್ ಆಗುತ್ತೆ, ಅಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ಎಲ್ಲ ಥರದ ಪುಡಿಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚ ಟರ್ಮರಿಕ್, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಹಾಗೆಯೇ 1 ಚಮಚ ಧನಿಯಾ ಪೌಡರ್, ಅರ್ಧ ಚಮಚ ಗರಂ ಮಸಾಲ, ಹಾಗೆ 1-2 ಸ್ಪೂನ್ ಆಗುವಷ್ಟು ವೆಜ್ ಬಿರಿಯಾನಿ ಮಸಾಲ ಹಾಕಿದ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ.
ಉಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಗೊತ್ತಾಗಿಲ್ಲ ಅಂದರೆ ಈಗ ಹಾಕಿ ಆಮೇಲೆ ಕೊನೆಯಲ್ಲಿ ಕೂಡ ನೀವು ಟೇಸ್ಟ್ ಮಾಡಿ ಮತ್ತೆ ಉಪ್ಪು ಹಾಕೋಬೋದು. ಈಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕಿ, ಪುದೀನ ಸೊಪ್ಪೇ ಮೋಸ್ಟ್ಲಿ ಜಾಸ್ತಿ ಟೇಸ್ಟ್ನ ಕೊಡೋದು ಅಂತ ಅನಿಸುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕೂಡ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗೆ ತೊಳೆದಿಟ್ಟುಕೊಂಡಿರೋ 2 ಗ್ಲಾಸ್ ಅಕ್ಕಿನ ಹಾಕ್ತಿದ್ದೀನಿ ನಾನು. ತೊಳೆದು ನೆನೆಸಿಟ್ಟಿದ್ದೆ, ಒಂದು 10 ಮಿನಿಟ್ಸ್ ನೆನೆಸಿದ್ದೆ. ಸೊ ಇದಕ್ಕೆ 1:2, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೋಡೋದಕ್ಕೆ ತುಂಬಾ ಕಲರ್ಫುಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಿಲ್ ಬರೋ ತನಕ ಇಡಿ. ಅದು ಕೂಲ್ ಆದಮೇಲೆ ಓಪನ್ ಮಾಡಿ. ಉದುರಾಗಿರುತ್ತೆ ಅನ್ನ. ನಾನು ಬಾಸ್ಮತಿ ರೈಸ್ನ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಸೋನಾ ಮಸೂರಿ ರೈಸ್ನ ಯೂಸ್ ಮಾಡಿದ್ದೆ. ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಇವತ್ತು ನಮ್ಮ ಊಟ. ಬಿರಿಯಾನಿ, ರೈಸ್ ಆ್ಯಂಡ್ ಕರ್ಡ್ ರೈಸ್. ದುಬೈ ಹಿಲ್ಸ್ ಮಾಲ್ಗೆ ಹೋಗಿದ್ವಿ, ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದು. ಫಸ್ಟ್ ಒನ್ R&B ಇಲ್ಲಿ ನನ್ನ ಮಗಳಿಗೋಸ್ಕರ ಒಂದು ಸಿಂಪಲ್ ಜಾಕೆಟ್. ಇದಕ್ಕೆ ನಾವು ಕೊಟ್ಟಿದ್ದು ಆಫರ್ ನಡೀತಾ ಇತ್ತು. ಇಲ್ಲಿ 10, 20, 30 ಆ ಥರ ಆಫರ್ ನಡೀತಾ ಇತ್ತು. ಇದಕ್ಕೆ 30 ದಿರಾಮ್ನ ಪೇ ಮಾಡಿತ್ತು. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಟಿ ಶರ್ಟ್ 39 ದಿರಾಮ್. ಇದೊಂದು ಟಿ ಶರ್ಟ್ 49 ದಿರಾಮ್. ಇದು ಅಷ್ಟೇ 39. ಇದು 49. ಒಂದು ಆಫೀಸ್ ಯೂಸ್ಗೆ ಬೇಕಿತ್ತು ಅಂತ ತೊಗೊಂಡು. ಆಮೇಲೆ ನಾನೊಂದು ಎಲ್ಲ ಕಡೆನೂ ಆಫರ್ ಇರುತ್ತೆ ಯೂಶ್ವಲಿ. ಜನವರಿಲಿ DSF ಆಫರ್ ಅಂತ ಬಿಟ್ಟಿರ್ತಾರೆ, ಹೋಲ್ ಮಂತ್ ಆಫರ್ ನಡೀತಾ ಇರುತ್ತೆ. ಸೊ ನಾನು ನನ್ನ ಮ್ಯಾಬ್ಲಿನ್ ಅವ್ರದ್ದು ಒಂದು ಲಿಪ್ಸ್ಟಿಕ್ ಶೇಡ್ ತಗೊಂಡೆ. ಆ್ಯಕ್ಚುಲಿ ನನಗೆ ಈ ಕಲರ್ ತುಂಬ ಇಷ್ಟ. ನಾನು ಹುಡುಕ್ತಾ ಇದ್ದ ಕಲರ್ ಸಿಕ್ತು. ಇದು ಚೈನಾ ಮ್ಯಾಬ್ಲಿನ್ ಅವ್ರದ್ದು ಬ್ಯೂಟಿಫುಲ್ ಶೇಡ್. ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ಈ ಶೇಡ್ ಯಾವುದು ಅಂತ ತೋರಿಸ್ತೇನೆ. What did you make? I made these two using Jula wire. This is a mobile holder and this is just like a wall hanging design. Nice. Thank you. ಎಷ್ಟು ದಿನ ಆಯ್ತು ಅದು ಮಾಡೋಕ್ಕೆ? This took like 3 days and this took like 5 days. Yeah. ಓಕೆ, ಗುಡ್. ಕೀಪ್ ಇಟ್ ಅಪ್. Thank you. ನನ್ನ ಮಗಳಿಗೆ ಈ ಥರ ಕ್ರಾಫ್ಟ್ ಮಾಡೋಕ್ಕೆಲ್ಲ ತುಂಬ ಇಷ್ಟ. ಅವಳು ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಕ್ರಾಫ್ಟ್ಗಳನ್ನ ಮಾಡ್ತಿರ್ತಾಳೆ.